Okay, James. You can hand over the details of our person. Okay. ಅಣ್ಣ Yes. ಏಕೆ ಸ್ವಾಮಿ ಕಡೆಯಿಂದ ಬಂದಿದ್ದಾರೆ ದೊರೆ. ಅವನ್ ಚೇಲನ ಕಳ್ಸ್ಯಾನ. ಚೇಲ ಕುತ್ಕೋಬಹುದು, ಕುತ್ಕೋ. ಹೇಳು. ಏಕೆ ಸ್ವಾಮಿಗೆ ಇರಿಟೇಟ್ ಮಾಡ್ತಿರೋ ಈ ಬರ್ಮಾ ಅವ್ರ ಮನ್ಸ್ ಮಾಡಿದ್ರೆ 1 ಮಿನಿಟ್ಲಿ ಇವ್ರ ಕತೆ ಮುಗಿಸ್ಬಿಡ್ತಾರೆ. ನಿಮ್ ಜೊತೆಲಿ ಇರೋದಕ್ಕೆ ಅವ್ರು ಯೋಚನೆ ಮಾಡ್ತಾ ಇದಾರೆ ಅಂತ ಹೇಳಿ ಚೇಲ ಅಪ್ಪನಿಗೆ ಲಕ್ಷ ಕೆಲಸ ಇದೆ. ಏಕೆ ಸ್ವಾಮಿ ಕೇಳೋ ಪ್ರಶ್ನೆಗಳಿಗೆಲ್ಲ ಅಪ್ಪ ಉತ್ತರ ಕೊಡೋಕೆ ಟೈಮ್ ಇಲ್ಲ. ಹೋಗೋ ಇರೋ. KR ಸ್ವಾಮಿ ಕರೆಕ್ಟಾಗಿ ಯೋಚನೆ ಮಾಡಿದಾನೆ, ಆದ್ರೆ ಯೋಚನೆ ಮಾಡೋದನ್ನ ನಿಲ್ಸೋದಕ್ಕೆ ಹೇಳು. ಬರ್ಮನ್ನ ಟಚ್ ಮಾಡಿದ್ರೆ ಈ ಗುರುರಾಜ್ಗೆ ಟಚ್ ಮಾಡ್ದಾಗೆ. ಗೆಟ್ ಔಟ್. ನೋಡಿದ್ಯಾ ಬರ್ಮಾ, ಹಾವಿಂದ ಮೊಟ್ಟೆ ಕಾಪಾಡ್ಕೊಳ್ಳೋ ಪಕ್ಷಿ ತರ ಆಗೋಯ್ತು. ಪಕ್ಷಿ ಮೊಟ್ಟೆ ಅಂತ ನೀವ್ ಅನ್ಕೊಂಡಿದೀರಾ? ಅದೇ ಹಾವು ಮೊಟ್ಟೆ ಆಗಿದ್ರೆ ಶಡಪೈರ. ಬರ್ಮಾ ನೀನಿಲ್ಲೇ ಇರು. ಆ ಫಾರಿನರ್ ಬರ್ತಾನೆ, ಡೀಟೇಲ್ಸ್ ಕೊಡ್ತಾನೆ, ಇಸ್ಕೋ. ಕೊಡೋಣ. ಹೇಳೋಣ. ವೀರ ತುಂಬಾ ಕೋಪ ಮಾಡ್ಕೊಂಡಿದ್ದಾನೆ. ಯಾಕೆ? ಏನಪ್ಪ ನೀವು ಬರ್ಮಾಗ್ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅವನಿಗೋಸ್ಕರ ನಾವು ಏಕೆ ಸ್ವಾಮಿಗೆ ಯಾಕೆ ಎದುರಾಕೋಬೇಕು? ಬರ್ಮನ್ಗೋಸ್ಕರ ಅಲ್ಲ ಕಣ, ನಿನಗೋಸ್ಕರ ಎದುರಾಕೋತಾ ಇದ್ದೀನಿ. ನನಗೊಬ್ಬ ಐರ ಇರೋ ತರ ನಿನಗೊಬ್ಬ ಬರ್ಮಾ ಬೇಕು. ಅವನಿಗೆ ಆಫೀಸರ್ ಹತ್ರ ಬಿಟ್ಟು ಅಷ್ಟು ಟಾರ್ಚರ್ ಮಾಡಿಸಿದ್ರು ಕೂಡ ನಮ್ಮನ್ನ ಅವ್ನು ಬಿಟ್ಕೊಡ್ಲೇ ಇಲ್ವಲ್ಲ. ಆ ಥರದ ಕೆಲಸದವ್ನು ಸಿಗೋದು ರೇರು. ಅವ್ನು 10 ವರ್ಷದವನಿದ್ದಾಗ ಅವನ ಮನೆಯಿಂದ ಹೊರಗಡೆ ಹಾಕಿದ್ವಿ. ಈಗ ಇರ್ತೀನಿ ಅಂತ ಬಂದಿದ್ದಾನೆ. ಅವನಿದ್ದಾನೆ ಅಂದ್ರೆ ಅವನನ್ನ ಯೂಸ್ ಮಾಡ್ಕೋ. ಕಬ್ಬಣ ತುಕ್ಕಿಡ್ದು ಬಿಟ್ರೆ ಏನಣ್ಣ ಮಾಡೋದು? ತುಕ್ ಹಿಡಿಯೋದಕ್ ಬಿಡಬೇಡ. ಅವಾಗ ಎಣ್ಣೆ ಹಾಕಿ ಪಳಪಳ ಅಂತ ಪಾಲಿಶ್ ಬರೋ ತರ ಮಾಡು. ಅರ್ಥ ಆಗ್ಲಿಲ್ವಾ? ಅವನ ಜೊತೆ ಫ್ರೆಂಡ್ಲಿ ಆಗಿರು ಅಂತ ಹೇಳ್ತಾ ಇದ್ದೀನಿ. ನಾನಾದ್ಮೇಲೆ ನನ್ನ ಚೇರ್ ಪೊಸಿಷನ್ ನಿನಗೆ ಬರೋದು. ರಿಯಲ್ ಎಸ್ಟೇಟ್ ಸಾಮ್ರಾಜ್ಯ, ವೆಪನ್ ಡೀಲಿಂಗ್ ಎಲ್ಲ ನಿಂದೆ. ಆಗ ಇವನ್ ತರದ ಕೆಲಸದ ನಮಗ್ ಬೇಕಾಗುತ್ತೆ. ಬರ್ಮನ್ ಟಚ್ ಮಾಡಿದ್ರೆ ಈ ಗುರುರಾಜ್ನ ಟಚ್ ಮಾಡ್ದಂಗೆ. ಐರಾ, ಈ ಲ್ಯಾಂಡ್ ಓನರ್ ತಾನೇ ಸಮಸ್ಯೆ ಮಾಡ್ತಿರೋದು. ಪ್ರಾಜೆಕ್ಟ್ ಮುಗ್ದಿದ ತಕ್ಷಣ ಅವನ್ನ ಕಳಿಸ್ಕೊಟ್ಬಿಡು. ಹಲೋ, ಗುರುರಾಜ್ ಸ್ಪೀಕಿಂಗ್. ಆ ಹಡಗ್ನ ನಾನೇ ತಗೊಂಡೆ. ಓಕೆ, ಥ್ಯಾಂಕ್ ಯು. ವೀರವೇಲ್, ಮುಟ್ಟಾಳಂತರ ಈ ಕಲರ್ ಹೊಡೆದಿದ್ಯಲ್ಲ, ನನಗೆ ಈ ಕಲರ್ ಇಷ್ಟ ಇಲ್ಲ, ಚೇಂಜ್ ಮಾಡು. ನಾನ್ ಮಾಡೋ ಬಿಸ್ನೆಸ್ ಎಲ್ಲ ಕಣ್ ಕಟ್ದಂಗೆ. ಐ ವಾಶ್. ನಾನ್ ಒಟ್ಟಾರನೇ ಬೇರೆ. ವೆಪನ್ ಡೀಲಿಂಗ್ಸ್ ಅಂದ್ರೆ ಏನಂತ ಗೊತ್ತಾ? ಅದೇ ನನ್ನ ಒರಿಜಿನಲ್ ಬಿಸ್ನೆಸ್. ಯಾರೋ ದಾರಿಯಲ್ಲಿ ಹೋಗೋಂಗ್ ಮಾರೋದಲ್ಲ. ಗೌರ್ಮೆಂಟ್ ಟು ಗೌರ್ಮೆಂಟ್ ಮಾರ್ತೀನಿ. ಎಲ್ಲಾನು ಲೀಗಲೈಸ್ಡ್. ಕಮಿಷನ್ನೇ ಕೋಟಿಗಟ್ಲೆ. ಇನ್ಕಮ್ ಟ್ಯಾಕ್ಸ್ ಕಟ್ತೀನಪ್ಪ. ನನ್ನ ನಂತರ ಬರ್ಮಾಗೆ ಈ ಸಾಮ್ರಾಜ್ಯ. ಅಬಾಬಾಬಾಬಾ, ನೀನು ಕ್ರೈಮ್ ಆದ್ರೆ ನಾನು ಸೈಬರ್ ಕ್ರೈಮ್. ಒಂದೇ ಹೇಟ್ಗೆ ಮಲ್ಕೊಂಡಲ್ಲ ನೀನಾ ಗುರುರಾಜ? ಅಲ್ಲ ಕಣ, ನೀನು ಗುರುರಾಜ ಆಗ್ಬೇಕು ಅಂತ ಆಸೆ ಪಡ್ತಿದ್ಯಾ. ನನ್ಗಿಂತ ಜಾಸ್ತಿ ವಿಶ್ವಾಸ ಇರೋನು ಅಲ್ಲೊಬ್ಬ ಇದ್ದಾನೆ ಅಂದ ತಕ್ಷಣ ನನ್ಗವತ್ ನೀನು ನೋಡಿ ತಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಆದ್ರೆ ನಿನ್ ಒಳಗಡೆ ಮನ್ಸಲ್ಲಿ ಏನಿದೆ ಅಂತ ನನಗೆ ಈಗ ಅರ್ಥ ಆಯ್ತು ಕಣ. ನಿನ್ನ ಸುಮ್ನೆ ಬಿಟ್ಬಿಟ್ರೆ ತುಂಬಾ ಡೇಂಜರು. ನಿನ್ ಮೇಲೆ ನಾನ್ ಕೊಟ್ಟಿರೋ ಸರ್ಟಿಫಿಕೇಟ್ನ ನಾನೇ ಹರಿದಾಕ್ತೀನಿ. ಅಣ್ಣ ಸಿನಿಮಾ ಎಲ್ಲ ನೋಡೋದಿಲ್ಲ, ಫಿಲಮ್ನ ತೋರಿಸ್ತೀನಿ ಕಣ. ಅಣ್ಣನ ಜೊತೆನೆ ಬರ್ತೀನಿ.
ಜೀವವೇ ನಡೆಯೋ ಯುದ್ಧಾಸನ ಕನಸು ಕಾಣೋ ಈ ಕಣ್ಣಲ್ಲಿ. ಇದೇನಣ್ಣ ಅಂಗಡಿ ಬಿಟ್ಟು ಬಂದು ಇಲ್ಲಿ ಬಂದು ಕೂತಿದ್ಯಾ? ಹೌದು, ದೊಡ್ಡ ಮಾಲ್ ನಮ್ದು. ದಿನ ಪೂರ್ತಿ ವ್ಯಾಪಾರ ಮಾಡಿದ್ರು ಸಾಲದಲ್ಲೇ ಟೀ ಕುಡಿಬೇಕು. ಫೀಲ್ ಮಾಡ್ಬೇಡಣ್ಣ, ಸೈಡ್ ಬಿಸ್ನೆಸ್ ಒಂದ್ ಮಾಡೋಣ. ಸೈಡ್ ಬಿಸ್ನೆಸ್ ಹಾ. ಏನ್ ಹೇಳ್ತಾ ಇದೆಯೋ? ಗನ್ ಬಿಸ್ನೆಸ್ ಅಣ್ಣ. ಗನ್ ಬಿಸ್ನೆಸ್? ನಮ್ ಬರ್ಮ ಗನ್ ತಗೊಂತಾನಲ್ವಾ, ಅದೇ ತರ ನಾವು ಗನ್ ತಗೊಂಡ್ ಮಾರೋಣ. ಗನ್ ತಗೊಂಡ್ ಮಾರ್ಬೋದು, ಆದ್ರೆ ಯಾರ ಹತ್ರ ತಗೊಳ್ಳೋದು? ಗನ್ ಪಾರ್ಟಿ ಒಬ್ಬ ಇದ್ರಣ್ಣ, ನೀನ್ ಬಾರಣ್ಣ. ಆಯ್ತಣ್ಣ. ಇಂಡಿಯನ್ ಗನ್ ಆದ್ರೆ ಚೀಪು, ಬೇಗ ಮುಗಿಸ್ಬಿಡ್ಬೋದು. ಫಾರಿನ್ ಎಲ್ಲ ಕಷ್ಟ, ಅದಕ್ಕೆ ನಾವೆಲ್ಲೆಲ್ಲೋ ಹೋಗಕ್ಕಾಗಲ್ಲ. ಬರ್ಮಾ ಸೆಟಪ್ ಹಂಗೆ ಇದೆಯಲ್ಲೋ. ಅರ್ಧ ಕೆಜಿ ಕಬ್ನ ಕೊಟ್ರೆ ಸಾಕು, ಅರ್ಧ ಗಂಟೆಲಿ ಗನ್ ಕೊಟ್ಬಿಡ್ತಾನೆ. ಗುಡ್ ಮಾರ್ನಿಂಗ್ ಸರ್. ಓ, yes. ನಾವು ಗನ್ ತಗೊಳ್ಳೋಣ ಅಂತ ಬಂದಿದೀವಿ. ನನ್ ಗನ್ ಮಾರೋದಿಲ್ವಲ್ಲ, ಓನ್ಲಿ ತಗೊಳ್ಳೋದಷ್ಟೇ. ಒನ್ಲಿ ತಗೊಳ್ಳೋದಾ? ಏನ್ ಹೇಳ್ತಾ ಇದೀರಾ? ಮೊದ್ಲು ನಿಮ್ಮ ಹತ್ರ ಇರೋ ಗನ್ ಕೊಡಿ. ನಮ್ಮ ಹತ್ರ ಎಲ್ಲಿದೆ ಸ್ವಾಮಿ ಗನ್ನು? ಅದೇ ನಿಮ್ಮ ಹತ್ರ 2 ಗೋಲಿ ಗುಂಡು ತರ ಇದೆಯಲ್ಲ, ಅದನ್ನೇ ಕೊಡಿ. ಗೋಲಿ ಗುಂಡುಗಳ ತರನ? ನೀವ್ ಯಾವ ಗುಂಡು ಬಗ್ಗೆ ಮಾತಾಡ್ತಾ ಇದ್ದೀರಾ? ಈ ಗನ್ನ ಏನೇ ಇದು? ಮನುಷ್ಯನ್ ಕಂಡಿದ್ದಂಗಿದೆ. ಇದ್ದಂಗಲ್ಲ, ಮನುಷ್ಯನ್ ಕಣ್ಣೇನೆ. ಅಲ್ಲಯ್ಯ, ಇಷ್ಟೊತ್ತು ನೀನು ಗನ್ನು ಗನ್ನೊಂದಿದ್ದೀ ಕಣ್ಗಳ್ಗ? ಹೌದು, ಮೊದ್ಲು ನಿಮ್ ಗನ್ನ ತೆಗೆದುಕೊಡಿ. ಏನಾಯ್ತು? ವಾಚ ಉಂಗ್ರ ತೆಗೆತರ ಕಣ್ ತೆಗಿ ಅಂತ ಅವನೇ. ಹಾ, ನಿನಗ್ ತೆಗಿಯಕ್ ಭಯ ಅನ್ಸುತ್ತೆ, ನಾನೇ ತೆಕ್ಕೊಂತೀನಿ. ಒಳ್ಳೆ ಸೈಕಲ್ ಏಯ್! ತಗೊಂಡ್ಬಿಟ್ಟ. ಏನ್ ಬರ್ಮಾ, ಸೀನ್ ಲಾಕ್ ಪೇಂಟ್ ಬರುತ್ತಂದ್ರೆ ನೀನ್ ಬರ್ತಾ ಇದ್ಯಾ? ಅಲ್ಲ, ಇವರೆಲ್ಲ ನಮ್ ಬಜಾರ್ ಹುಡುಗರು. ರಿಯಲ್ ಎಸ್ಟೇಟ್ ವಿಂಗ್ಗೆ ಹುಡುಗರು ಬೇಕು ಅಂತ ಕರ್ಕೊಂಬಂದೆ. ಅವನು ಫಾರಿನರ್. ನಾನು ಹೊರಗಡೆ ಅವನೇ, ಆದ್ರೆ ನಂಬಿಕಸ್ತ. ಏನ್ ಕನ್ನಡ ಸುಮಾರಾಗಿ ಮಾತಾಡ್ತೀಯಾ? ನನ್ಗೆ ಕನ್ನಡ ಅಂದ್ರೆ ತುಂಬಾನೇ ಇಷ್ಟ, ಆದ್ರೆ ಕನ್ನಡಕ್ಕೆ ಪ್ರಾಣ ಕೊಡ್ತೀನಿ. ಸದ್ಯಕ್ಕೆ ಇವಾಗ ಬೇಕಾಗಿಲ್ಲ, ಬೇಕಾದಾಗ ಹೇಳ್ ಕಳಿಸ್ತೀವಿ, ಹೋಗು. ಅಣ್ಣ, ನಿಮ್ಗೊಂದು ವಿಷಯ ಹೇಳ್ಬೇಕು, ಮರ್ತೇ ಬಿಟ್ಟಿದೆ, ಇವಾಗ ಜ್ಞಾಪಕ ಬಂತು ನೋಡಿ. ಅದೇ ನಮ್ಮ ಪೊಲೀಸ್ ಆಫೀಸರ್ ಲಂಬು, ಅವನು ಡ್ಯೂಟಿಗೆ ಬಂದು 1 ತಿಂಗಳಾಯ್ತು ಅಂತ ಡಿಪಾರ್ಟ್ಮೆಂಟಲ್ಲಿ ಹೇಳ್ತಾವ್ರೆ. ಕಡೆದಾಗಿ ಈ ಸೈಟ್ಗೆ ಅವ್ನು ಬಂದಿದ್ದು. ದರಿದ್ರದವ್ನು ಎಲ್ಲೋಗಿ ಸತ್ನೋ ಯಾರು ಗೊತ್ತು. ಲೇ, ನಿನ್ಗೇನಾದ್ರೂ ಗೊತ್ತೇನೋ? ನನಗೇನು ಗೊತ್ತಿಲ್ಲ ಅಣ್ಣ. ಶುರು ಮಾಡಿದ್ರಾ? ಬಾಪ ಕೂತ್ಕೋ. ಅರ್ಸು ಅಣ್ಣ, ಜೀವ, ನೀವಿಬ್ರು ಊಟ ಮಾಡಿ. ಯಾಕೆ ಬರ್ಮ ಏನ್ ಪಾಪ ಮಾಡಿದಾನೆ? ವೀರ, ಬರ್ಮನ್ನ ಊಟ ಮಾಡಕ್ ಹೇಳು. ವೀರ, ಫ್ರೆಂಡ್ಲಿ ಅಂತ ಹೇಳ್ದಲ್ಲ, ನೆನ್ಪಿದ್ಯಪ್ಪ? ಬರ್ಮ, ಬಾ ಊಟ ಮಾಡೋಣ. ನೀವಲ್ಲೋಗಿ ಊಟ ಮಾಡ್ರು. ಬರ್ಮಾ, ಇದು ಆ ಮನೆ ತರ ಈಗ ಆಮೇಲೆ ಅಂತ ಏನು ಇಲ್ಲಪ್ಪ. ಇದು ಬೀಚ್ ಹೌಸ್. ಇಲ್ಲಿ ಸರಿ ಸಮವಾಗಿ ಎಲ್ಲರೂ ಕೂತ್ಕೋಬಹುದು. ಕೂತ್ಕೋ ಬರ್ಮಾ, ಊಟ ಮಾಡು. ಚೆನ್ನಾಗಿ ಊಟ ಮಾಡು ಬರ್ಮ. ನಮ್ಗೆ ನೀನ್ ಬೇರೆ ಜಾನಿ ಬೇರೆ ಅಲ್ಲ. ಅಲ್ಲ, ಫ್ಯಾಮಿಲಿಯಲ್ಲಿ ಒಬ್ಬ ಅಂತ ಹೇಳಕ್ ಬಂದೆ ಅಷ್ಟೇ. ಊಟ ಮಾಡು. ನಾಯಿ ತರ ತಿಂತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ ಇರಾ. ಹಸುವು
ಜಸ್ಟ್ ಎ ಮೂಮೆಂಟ್. ವೀರವೇಲ್ ಅಪ್ಪ, ಇಸ್ತಾನ್ಬುಲಿಂದ ಕಾಲ್ ಅರ್ಜೆಂಟ್. US ಇಂದ ಮಿಲಿಟರಿ ಅವ್ರ ಫೋನ್ ನಂಬರು, ಹಾಗೆ ಲಂಡನ್ನ ಶಿವರಾಜ್ ಆಫೀಸ್ ಕಾನ್ಫರೆನ್ಸ್ ನಂಬರ್ ಕೊಡು. ಅಪ್ಪ, ಕಾನ್ಫರೆನ್ಸ್ ಫೋನ್ ನಂಬರ್ಗಳು ಪಾಸ್ವರ್ಡ್ಗಳೆಲ್ಲ ನನ್ನ ಲ್ಯಾಪ್ಟಾಪಲ್ಲೇ ಇಟ್ಟು ಆಫೀಸಲ್ಲಿ ಇಟ್ಬಿಟ್ಟಿದ್ದೀನಿ, ಮುಟ್ಟಾಳ. ಐ ವಿಲ್ ಕಾಲ್ ಯು ಲೇಟರ್. ಓಕೆ. ಲ್ಯಾಪ್ಟಾಪ್ ಇರೋದು ಕೈಯಲ್ಲಿ ಹಿಡ್ಕೊಂಡು ಅಡ್ಡಾಡೋದಕ್ಕೆ. ವರ್ಜಿನಿಯಾ ಮಿಲ್ಟನ್ ನಂಬರ್ 0017016262344. ಚಿಕಾಗೋ ನಂಬರ್ 0018475395580. ಲಂಡನ್ 00144120567. ಸೌತ್ ಆಫ್ರಿಕನ್ ಸ್ಯಾಮ್ಯಲ್ ನಂಬರ್ 00275737383. ಅಚ್ಚುರಪಳ್ಳಿ ದುಬೈ ನಂಬರ್ 00975055657. ನೋಡ್ಕೋ ಬರ್ಮಾ, ಇದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು? ಅಲ್ಲ, ವೀರವೇಲ್ ಅವರ ಪಾಸ್ವರ್ಡ್ ಖಂಡಿತವಾಗ್ಲೂ ಅವ್ರ ನಾಯಿ ಜಾನಿ ಹೆಸರೇ ಇರುತ್ತೆ ಅನ್ಕೊಂಡೆ. ಸುಮ್ಮನೆ ಜಾನಿ ಅಂತ ಟೈಪ್ ಮಾಡಿದೆ, ಎಲ್ಲ ಡೀಟೇಲ್ಸ್ ಬಂತು. ವೀರವೇಲ್, ನಾವು ಮಾಡ್ತಾ ಇರೋದು ವೆಪನ್ ಬಿಸ್ನೆಸ್. ಇಷ್ಟು ಕೇರ್ಲೆಸ್ ಆಗಿರಬಾರ್ದು. ವೀರ, ಇವ್ ನಿನ್ನ ತಿಂದಾಕ್ಬಿಟ್ಟ.